ನೋಡಿ ಇತ್ತೀಚೆಗೆ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಏನೇ ಆದ್ರೂ ಇದ್ರೂ ನಂಬಿಡ್ತಾರೆ. ಅದರಲ್ಲೂ ಈ ಯಾರಾದರೂ ಮೆಸೇಜ್ ಮಾಡಿಬಿಟ್ರೆ ಅವ್ರನ್ನ ಬ್ಲೈಂಡಾಗಿ ನಂಬಿಡ್ತಾರೆ. ಹೀಗೆ ಇನ್ಸ್ಟಾಗ್ರಾಮ್ನಲ್ಲಿ ಯಾರೋ ಮೆಸೇಜ್ ಹಾಕಿದ್ರು ಅಂತ ಪರಿಚಯ ಆಗಿದೆ. ಪರಿಚಯ ಅದು 10 ದಿನ ಚಾಟಿಂಗ್ ಮಾಡಿ ಕಡೆಗೆ ಅದು ಪ್ರೀತಿಗೆ ಟರ್ನ್ ಆಗಿದೆ. ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ, 10 ದಿನ ಚಾಟಿಂಗು, ಆಮೇಲೆ ಡೇಟಿಂಗು. ಆಂಟಿಯನ್ನ ಕೊಂದು ಮೈ ಮೇಲಿದ್ದ ಚಿನ್ನಾಭರಣವನ್ನು ಕದ್ದು ಆ ಯುವಕ ಎಸ್ಕೇಪ್ ಆಗಿದ್ದಾನೆ. ನೋಡಿ, ಶುರುವಾಗಿದ್ದು ಇನ್ಸ್ಟಾಗ್ರಾಮ್ನಿಂದ ಪರಿಚಯ ಆಗಿದ್ದು, ಎಂಡ್ ಆಗಿದ್ದು ಆಂಟಿಯ ಕೊಲೆಯಿಂದ. ಮಂಡ್ಯದ ಯುವಕನಿಗೆ ಹಾಸನದ ಮಹಿಳೆ ಆನ್ಲೈನ್ನಲ್ಲಿ ಪರಿಚಯ ಆಗಿದ್ದಾಳೆ. ಪ್ರೀತಿ ಅಂತ ಹೆಸರು. ಈ ಯುವಕನ ಹೆಸರು ಪುನೀತ್ ಅಂತ. ಇವರಿಬ್ಬರ ನಡುವೆ 10 ದಿನದಲ್ಲಿ ಪ್ರೀತಿ ಶುರುವಾಯಿತು. ಪ್ರೇಮ ಪುನೀತ್ ಜೊತೆಗೆ ಮೈಸೂರಿನಲ್ಲಿ KRS ಸೇರಿದಂತೆ ಹಲವು ಕಡೆ ಈ ಪ್ರೀತಿ ಸುತ್ತಾಟವನ್ನು ಮಾಡಿದ್ದಾರೆ. ಎಲ್ಲ ಕಡೆ ಊರು ತುಂಬ ಸುತ್ತಿದ್ದಾರೆ. ಆಮೇಲೆ ಯಾವುದೋ ನಿರ್ಜನ ಪ್ರದೇಶದಲ್ಲಿ ಮಹಿಳೆಯನ್ನ ಕರ್ಕೊಂಡೋಗಿ ಪುನೀತ್ ಕೊಲೆ ಮಾಡಿ ಪರಾರಿಯಾಗಿದ್ದಾನೆ. ಮೈ ಮೇಲಿದ್ದ ಚಿನ್ನಾಭರಣ ಕದ್ದು. ಈ ಪ್ರೀತಿನ ಕೊಲೆ ಮಾಡಿ ಮೃತದೇಹವನ್ನು ಅಲ್ಲಿದ್ದ ಯಾವುದೋ ಜಮೀನಲ್ಲಿ ಹೂತಾಕಿ ಎಸ್ಕೇಪ್ ಆಗಿಬಿಟ್ಟಿದ್ದಾನೆ. ಮಂಡ್ಯದ KR ಪೇಟೆಯ ಕತ್ತರಘಟ್ಟ ಅರಣ್ಯ ಪ್ರದೇಶದಲ್ಲಾಗಿರೋ ಘಟನೆ ಇದು. ಹಾಸನ ಪೊಲೀಸ್ ಠಾಣೆಗೆ ಪ್ರೀತಿಯ ಪತಿ ಸುಂದರೇಶ್ ಅವ್ರು ಬಂದು ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ದಾಖಲಿಸಿಕೊಂಡು ತನಿಖೆಗಿಳಿದಾಗ ಮೊಬೈಲ್ ಲೊಕೇಶನ್ ಅಥವಾ ಮೊಬೈಲ್ ನಂಬರ್ ಮೂಲಕ ಆರೋಪಿ ಪತ್ತೆಯನ್ನು ಹಚ್ಚಿದ್ದಾರೆ. ಈಗ ಪೊಲೀಸರು ಅವರು ಓಡಾಡಿದಂಥ ಜಾಗ ಎಲ್ಲಿ ಏನೋ ಅಂತೇಳಿ ಟವರ್ ಲೊಕೇಶನ್ ಆಗಿ ಹುಡುಕಾಡಿದಾಗ ಪ್ರೀತಿಯ ಮೃತದೇಹ ಸಿಗುತ್ತೆ. ಆಮೇಲೆ ಪುನೀತನ್ನ ಟ್ರ್ಯಾಕ್ ಮಾಡ್ತಾರೆ ಮೊಬೈಲ್ ನಂಬರಿಂದ. ಈಗ ಆತನನ್ನು ಪತ್ತೆ ಹಚ್ಚಿದ್ದಾರೆ ಪೊಲೀಸರು. ಈಗ ಸ್ಥಳಕ್ಕೆ ಹಾಸನ ಹಾಗೂ ಕಿಕ್ಕೇರಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲಿಸ್ತಾ ಇದ್ದಾರೆ.